ಕೆಲವೇ ದಿನಗಳಲ್ಲಿ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ಸಭೆ ನಡೆಯುತ್ತೆ. ಈ ಸಾಹಿತ್ಯ ಸಮ್ಮೇಳನಕ್ಕೆ ಈಗಾಗಲೇ ತಯಾರಿಗಳು ನಡೀತಾ ಇದೆ, ಸಾಕಷ್ಟು ಸಿದ್ಧತೆಗಳಾಗ್ತಾ ಇದೆ, ತಾಲೂಕು ಅಧ್ಯಕ್ಷರ ನೇಮಕ ಆಗ್ತಾ ಇದೆ. ಆದರೆ ಕೊಲೆ ಆರೋಪಿಯೊಬ್ಬನನ್ನು ಆಯ್ಕೆ ಮಾಡಿದೆ ಕನ್ನಡ ಸಾಹಿತ್ಯ ಪರಿಷತ್. ಕೊಲೆ ಆರೋಪಿಯೊಬ್ಬನನ್ನು ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ, ಕಸಾಪ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ, ಕೊಲೆ ಕೇಸಲ್ಲಿ ಬೇಲ್ ಮೇಲೆ ಬಂದಿರತಕ್ಕಂಥ ವ್ಯಕ್ತಿ ಹೆಸರು MB ಕುಮಾರ್ ಅಂತ, ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಈಗ MB ಕುಮಾರ್ ಆಯ್ಕೆ. ಹೆಂಗೆ ಆಯ್ಕೆ ಆದರು ಅಂದರೆ, ಶ್ರೀರಂಗಪಟ್ಟಣದ MLA ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಶಿಫಾರಸು ಮಾಡಿದರಂತೆ. ಈ MLAಗಳು ಸಾಹಿತ್ಯ ಪರಿಷತ್ಗೆ ಶಿಫಾರಸು ಮಾಡ್ತಾರೆ, ಇವರು ಕಣ್ಣು ಮುಚ್ಕೊಂಡು ಆಯ್ಕೆ ಮಾಡ್ತಾರೆ. ಹಾಗಾಗಿ ಈಗ ಕನ್ನಡ ಸಾಹಿತ್ಯ ಪರಿಷತ್ ನಡೆಗೆ ಸಾಹಿತ್ಯಾಸಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂದರೆ, ಕಸಾಪ ಬೈಲಾ ಪ್ರಕಾರ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ಯಾವ ವ್ಯಕ್ತಿಯನ್ನು ಯಾವ ಹುದ್ದೆಗೂ ಕಸಾಪದಲ್ಲಿ ಆಯ್ಕೆ ಮಾಡಬಾರ್ದು ಅಂತ ಇದೆ. ಆದರೆ MLA ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಬಿಟ್ರು ಅನ್ನೋ ಕಾರಣಕ್ಕೆ ಈ MB ಕುಮಾರ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ. ಆಮೇಲೆ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಯಾರು, ಕಸಾಪ ಅಧ್ಯಕ್ಷರು ಮಹೇಶ್ ಜೋಶಿ. ನನಗೆ ಈಗಷ್ಟೇ ಗಮನಕ್ಕೆ ಬಂದಿದೆ ಈ ವಿಚಾರಣೆ ನಡೆಸಿ ಈ ಸಂಬಂಧ ಏನಾದರೂ ತಪ್ಪಿದ್ರೆ ಕ್ರಮ ತಗೊಳ್ತೀವಿ ಅಂತ ತಿಳಿಸಿದ್ದಾರೆ. ಹಾಗಾದರೆ ಮಹೇಶ್ ಜೋಶಿ ಅವ್ರ ಗಮನಕ್ಕೆ ಬರ್ದೇನೆ ಇವ್ರನ್ನ ಆಯ್ಕೆ ಮಾಡಿದ್ಯಾರು, ನೇಮಕ ಮಾಡಿದ್ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈತನೇ MB ಕುಮಾರ್. ಈತ ಕೊಲೆ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಡೆ ಇರತಕ್ಕಂಥ ವ್ಯಕ್ತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಒಂದು ಕಡೆ MB ಕುಮಾರ್ ಅವ್ರನ್ನ ಆಯ್ಕೆ ಮಾಡಾಗೋಗಿದೆ, ನೇಮಿಸಿ ಆಗೋಗಿದೆ. ಮತ್ತೊಂದು ಕಡೆ ಈಗ ಮಹೇಶ್ ಜೋಶಿ ಅವರು ನನಗೆ ವಿಚಾರಣೆ ಗೊತ್ತಿಲ್ಲ ಅಂತಾರೆ. ಯಾರ ಗಮನಕ್ಕೂ ಬರ್ದೇನೆ ಈ ತರ ನೇಮಕಾತಿಗಳಾಗುತ್ತಾ ಅಂತ? ಖಂಡಿತ ಅರವಿಂದ್, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯ ಸಜ್ಜಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇನ್ನೊಂದು ಕಡೆ ತಾಲೂಕಿನ ಎಲ್ಲಾ ಅಧ್ಯಕ್ಷರನ್ನು ಮಾಡೋ ನಿಟ್ಟಿನಲ್ಲಿ ಕೂಡ ಕಸಾಪ ಮುಂದಾಗಿರುವಂತದ್ದು. ಈಗಾಗಲೇ ಎಲ್ಲಾ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಾಗಿದೆ. ಅದರಲ್ಲಿ ಪ್ರಮುಖವಾಗಿ ಶ್ರೀರಂಗಪಟ್ಟಣದ ತಾಲೂಕು ಅಧ್ಯಕ್ಷ MB ಕುಮಾರ್ ಅನ್ನ ನೇಮಕ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶಗಳು ಕೇಳಿಬರ್ತಾ ಇದೆ. ಯಾಕಂತಂದ್ರೆ ಆತ 2015ರಲ್ಲಿ ರೌಡಿ ಶೀಟರ್ ದೀಪು ಕೊಲೆಯ ಕೇಸ್ನಲ್ಲಿ 30ನೇ ಆರೋಪಿ ಆಗಿರುವಂತದ್ದು. ಕೊನೆಗೆ ಇದೀಗ ಜೈಲಿನಲ್ಲಿದ್ದು ಬೇಲ್ ಮೇಲೆಗೆ ಈಗ ಹೊರಗೆ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಆಪ್ತನಾಗಿರುವಂತದ್ದು ಈತ ಕುಮಾರ್. ಈ ನಿಟ್ಟಿನಲ್ಲಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರ ಒಂದು ಶಿಫಾರಸ್ಸಿನ ಮೇರೆಗೆ ಈತ ಕುಮಾರ್ನನ್ನು ಇದೀಗ ತಾಲೂಕು ಅಧ್ಯಕ್ಷನಾಗಿ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಕಾಸಾಪಾದ ಬೈಲದಲ್ಲಿ ಇರುವಂತಹ ಪ್ರಕಾರವಾಗಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ಯಾರು ಕೂಡ ಯಾವುದೇ ಹುದ್ದೆಯನ್ನು ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಇದೆ. ಆದ್ರೆ ಈ MB ಕುಮಾರ್ಗೆ ಹೇಗೆ ಈ ಹುದ್ದೆ ಸಿಕ್ತು ಅನ್ನೋ ನಿಟ್ಟಿನಲ್ಲಿ ಸಾಹಿತ್ಯ ಆಸಕ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಹೇಶ್ ಜೋಶಿ ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ನನಗೆ ಈಗಷ್ಟೇ ಗಮನಕ್ಕೆ ಬಂದಿದೆ, ನಾವು ಯಾರೋ ಶಿಫಾರಸು ಕೂಡ ಮಣಿಯಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರ ಪೂರ್ವಭಾವ ವಿಚಾರ ಮಾಡಿದರೆ ಇವರಿಗೆ ಹೇಗೆ ತಾಲೂಕು ಅಧ್ಯಕ್ಷರನ್ನಾಗಿ ಕೊಟ್ಟರು, ಅದು ಕೂಡ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಲೋಪ ಹೇಗಾಯ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂತದ್ದು. ಇದೀಗ ಮಹೇಶ್ ಜೋಶಿ ಅವರು ಈಗ ಅವರನ್ನು ನೇಮಕ ಮಾಡಿದ್ದಾರೆ, MB ಕುಮಾರ್ ನೇಮಕ ಮಾಡಿದ್ದಾರೆ. ಅದನ್ನು ವಾಪಸ್ ತೆಗೆದುಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿರುವಂತದ್ದು. ಅರವಿಂದ್, ಓಕೆ ರೋಹಿತ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನಾ ಹೇಳಿದ್ನಲ್ಲ, ಬೈಲಾ ಪ್ರಕಾರ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥವ್ರಿಗೆ ಸಾಹಿತ್ಯ ಪರಿಷತ್ತಲ್ಲಿ ಯಾವ ಕೆಲಸನೂ ಕೊಡಬಾರ್ದು. ಇದು ಹೆಂಗಾಯಿತು ಅಂತಕ್ಕಂಥದ್ದು ಮುಂದಿನ ಆದೇಶ ಅಂದರೆ 1 ದಿನನೂ ಆಗ್ಬೋದು, ಅರ್ಧ ನಿಮಿಷನೂ ಆಗ್ಬೋದು ಮುಂದೆ. ಯಾಕಂದರೆ ನಮಗೆ ಗೊತ್ತಿರೋದಿಲ್ಲ. ಆ ಗೊತ್ತಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಏನು ಕೊಟ್ಟಿರ್ತಾರೆ ಅದನ್ನು ನಂಬಿಕೆ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಯಾವುದಾದರೂ ವಿವಾದ ಇದೆ ಅಂದರೆ ನಿರ್ದಾಕ್ಷಿಣ್ಯವಾಗಿ ಅದನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಲ್ಲ, ಅದರಲ್ಲಿ ಇನ್ನೇನಿದೆ? ಕಾನೂನಾತ್ಮಕವಾಗಿ ಯಾವುದಿರುತ್ತೆ ಅದನ್ನು ಖಂಡಿತವಾಗಿ ಕಾನೂನಾತ್ಮಕವಾಗಿ ಕೆಲಸವನ್ನು ಮಾಡ್ತಾರೆ.